ನಮಸ್ಕಾರ ಸರ್. ಸರ್ ನಮಸ್ತೆ ಸರ್ ಸ್ವಲ್ಪ ಸರ್. ಇದು ಪ್ಯಾಸೆಂಜರ್ ವೆಹಿಕಲ್ ಸರ್. ಬಜಾಜ್ ಮ್ಯಾಕ್ಸಿಮಾ ಎಕ್ಸ್ ವೈಡ್ ಅಂತ ಹೇಳಿ ಇದರಲ್ಲಿ 3 ವೇರಿಯಂಟ್ ಬರುತ್ತೆ ಸರ್. ಡೀಸೆಲ್ ವೇರಿಯಂಟ್, LPG ಮತ್ತೆ CNG ವೇರಿಯಂಟ್. ನೀವು ನೋಡ್ತಾ ಇರೋದು CNG ವೇರಿಯಂಟ್ ವೆಹಿಕಲ್ ಸರ್. ಇದರಲ್ಲಿ ಸೇಮ್ ಸರ್. ಪ್ಯಾಸೆಂಜರ್ಗೆ ಫಸ್ಟ್ ಮಡ್ಗಾರ್ಡು, ಆ ಕಾರ್ಗೋದಲ್ಲಿ ಹೆಂಗ್ ಗೊತ್ತಾ ಹಂಗೆ ಇದು ಕಬ್ಬಿಣದ್ದು ಮಡ್ಗಾರ್ಡ್ ಬರುತ್ತೆ. ಡಬಲ್ ಸಸ್ಪೆನ್ಷನ್. ಸೊ ಡ್ರೈವಿಂಗಿಗೆ ಯಾವುದೇ ತರ ಟೈರ್ಡ್ ಆಗಲ್ಲ, ಅಷ್ಟು ಚೆನ್ನಾಗಿ ಡ್ಯೂರಬಿಲಿಟಿ ಇರುತ್ತೆ. ಇದಕ್ಕೂ ಟೈರ್ ಹೊಸದಾಗಿ ಬಂದಿದೆ. ಟ್ಯೂಬ್ಲೆಸ್ ಟೈರ್ ಸರ್. ಸೇಮ್ ಕಾರ್ಗೋದಲ್ಲಿ ಹೆಂಗಿತ್ತು ಅದೇ ತರ ಟ್ಯೂಬ್ಲೆಸ್ ಟೈರ್, ದೊಡ್ಡ ಟೈರ್ ಸರ್. ಇದು ಚೇಂಜ್ ಆಗಿದೆ. ಹಾ ಹೌದು ಸರ್. ಇದರಲ್ಲಿ 2 ಟ್ಯಾಂಕ್ ಬರುತ್ತೆ ಸರ್. ಸೊ ಒಂದು ಟ್ಯಾಂಕ್ 5.5 kg ಫಿಲ್ ಮಾಡಬಹುದು. 2 ಟ್ಯಾಂಕ್ ಇರುತ್ತೆ ಸರ್. ಒಂದು 5.5 kg, ಒಂದು 5.5 kg, ಟೋಟಲ್ 11 kg. ಸೊ ಒಂದು 35 ಕಿಲೋಮೀಟರ್ ಮೈಲೇಜ್ ನಾವು ತಗೊಂಡ್ರು 400 ಕಿಲೋಮೀಟರ್ ಅಂತೂ ಕಸ್ಟಮರ್ ಆರಾಮಾಗಿ ರನ್ ಮಾಡಬಹುದು ಸರ್ ಗಾಡಿನ. ಸೊ ಆ ತರ ಇದರಲ್ಲಿ ಫೀಚರ್ ಇದೆ ಸರ್. ಇದೇ ವೇರಿಯಂಟ್ ಅಲ್ಲಿ ಡೀಸೆಲ್ ಇದೆ. ಡೀಸೆಲ್ ಸೇಮ್ ಸರ್. ವೆಹಿಕಲ್ ಎಲ್ಲ ಸೇಮ್, ಬಟ್ ಇಂಜಿನ್ ಚೇಂಜ್ ಆಗುತ್ತೆ. ಅದು ಕೂಡ ಕಾರ್ಗೋ ಡೀಸೆಲ್ ಏನ್ ತೋರಿಸಿದ್ವಿ ಅದೇ ತರ ಬರುತ್ತೆ. ಸೊ ಆ ಗಾಡಿ ಸೇಮ್ CC ಸರ್. ಅದು 470 cc ಡೀಸೆಲ್ ಗಾಡಿ. ಇದು 236 cc ಬರುತ್ತೆ ಸರ್ CNG ಗಾಡಿ. ಅಂದ್ರೆ ಇವಾಗ ಡೀಸೆಲ್ ಗಾಡಿ ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ, ಇದಕ್ಕೆ ಸ್ವಲ್ಪ ಮೇಂಟೆನೆನ್ಸ್ ಕಡಿಮೆ. ಇರುತ್ತೆ ಸರ್. ಬಟ್ ಏನಂದ್ರೆ ಮೇಂಟೆನೆನ್ಸ್ ಎಲ್ಲ ಸೇಮ್ ಇರುತ್ತೆ. ಬಟ್ ಪ್ರಾಬ್ಲಮ್ ಒಂದೇ ಬರೋದಂದ್ರೆ ಕಸ್ಟಮರ್ಗೆ ಕನ್ವಿನಿಯಂಟ್ ಆಗಿ ಗ್ಯಾಸ್ ಸಿಗ್ಬೇಕು ಸರ್. CNG ಅವ್ರಿಗೆ ಅವೈಲೇಬಲ್ ಇದ್ರೆ CNG ತಗೋಬಹುದು. ಎಲ್ಲಿ CNG ಅವೈಲೇಬಲ್ ಇಲ್ಲ ಅವರು ಡೀಸೆಲ್ ವೇರಿಯಂಟ್ ಅಲ್ಲಿ ಮಾಡೋದು ಸರ್. ಆಮೇಲೆ ಸ್ವಲ್ಪ ಓವರ್ಲೋಡ್ ಇರುತ್ತೆ. ಓವರ್ಲೋಡ್ ಹಾಕೋರಿಗೆ ಡೀಸೆಲ್ ಬೆಟರ್ ಅನ್ಸುತ್ತೆ. ಸೊ ಒಂದು 10 ಸೀಟು 15 ಸೀಟ್ ವರೆಗೂ ಹಾಕ್ತೀನಿ, 15 ಸೀಟ್ ವರೆಗೂ ಮಾಡ್ತೀನಿ ಅಂತಂದ್ರೆ CNG ವೇರಿಯಂಟ್ ಅಲ್ಲಿ ಚೆನ್ನಾಗಿ ಬರುತ್ತೆ ಸರ್. ಏನ್ ತೊಂದರೆ ಆಗಲ್ಲ. ಸ್ವಲ್ಪ ಅದ್ರ ಮೇಲೆ ಏನಾದ್ರು ಒಂಚೂರು ಇದ್ರೆ ಡೀಸೆಲ್ ವೇರಿಯಂಟ್ ಅಲ್ಲಿ ನೋಡ್ಬೋದು ಸರ್. ಸರ್ ಇವಾಗ ಹಾವೇರಿ ಅಕ್ಕಪಕ್ಕ ಎಲ್ಲ CNG ಅವೈಲೇಬಲ್ ಇದೆ ಸರ್? ಇದೆ ಸರ್. ಈಗ ಟೋಟಲ್ ನಮ್ಮ ಡಿಸ್ಟಿಕ್ ಅಲ್ಲಿ 10 ಬಂಕ್ ಇದೆ ಸರ್. 10 ಬಂಕ್ ಅಲ್ಲಿ ಎಲ್ಲಾ ಹತ್ರನು CNG ಅವೈಲೇಬಲ್ ಇದೆ. ಎಲ್ಲೂ CNG ಈಗ ಬೇರೆ ಕಡೆ ನೋಡ್ದಂಗೆ ಜಾಸ್ತಿ ಕ್ಯೂ ಇರೋದು ಆತರ ಇರಲ್ಲ. ನಿಮಗೆ 5 to 10 minutes ಅಲ್ಲಿ ನಿಮ್ದು ಗಾಡಿ ಇದನ್ನ ಫ್ಯೂಯಲ್ ಫಿಲ್ ಮಾಡ್ಕೊಂಡು ನೀವು ಹೊರಗಡೆ ಬರ್ಬೋದು. ಆ ತರ ಇದೆ. ಹಾವೇರಿ ಮೇನ್ ಪ್ಲೇಸ್ ಅಲ್ಲೇ ಸರ್ 2 ಬಂಕ್ ಇದೆ ಸರ್ ನಮಗೆ. ಸರ್ ಆಮೇಲೆ ಇದು CNGನೂ ಸ್ವಲ್ಪ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಆಗುತ್ತಾ ಅಥವಾ ಹೆಂಗೆ? ಹೌದು ಸರ್. ಗೌರ್ಮೆಂಟ್ ಹೇಳಿದೆಯಲ್ಲ ಸರ್ ಇದನ್ನ. ಸರ್ ಮತ್ತೆ ಬೇರೆ ಫೀಚರ್ಸ್ ಸರ್ ಇದಕ್ಕೆ? ಸರ್ ಪ್ಯಾಸೆಂಜರ್ ವೆಹಿಕಲ್ ಅಲ್ಲಿ ಸೇಮ್ ಸರ್. ಬೇರೆ ಏನು ಸಸ್ಪೆನ್ಷನ್ ಎಲ್ಲ ಸೇಮ್ ಬರುತ್ತೆ. ರಿಯರ್ ಸೈಡ್ 2 ಶಾಕ್ ಅಬ್ಸರ್ವರ್ ಇರುತ್ತೆ. ಸೊ ಪ್ಯಾಸೆಂಜರ್ಗೆ ಜಾಸ್ತಿ ದಡಿಕೆ ಆಗಲ್ಲ ಸರ್. ಬ್ರೇಕರ್ ಅಲ್ಲಿ, ಹಂಪ್ಸ್ ಅಲ್ಲಿ ಅಥವಾ ಕೆಟ್ಟ ರೋಡ್ ಅಲ್ಲಿ ಇದ್ದಾಗ ಅಷ್ಟೊಂದು ಫೀಲ್ ಅನ್ಸಲ್ಲ ಸರ್. ನಿಮ್ 3 ವೀಲರ್ ಕೂತಿದ್ದೀನಿ ಅಂತ ಕಾರ್ ಫೀಲ್ ಬರುತ್ತೆ ಸರ್. ಕಾರ್ ಫೀಲ್ ಬರೋಷ್ಟು ಸಸ್ಪೆನ್ಷನ್. 2 ಕಡೆನೂ ಶಾಕ್ ಅಬ್ಸರ್ವರ್ ವಿತ್ ಸ್ಪ್ರಿಂಗ್ ಇದೆ ಸರ್. ಸೊ ಸ್ಪ್ರಿಂಗ್ ಇರೋದ್ರಿಂದ ಕಸ್ಟಮರ್ಗೆ ಯಾವುದೇ ರೀತಿ ಟೈರ್ಡ್ ಆಗಲ್ಲ. ಕಂಫರ್ಟೇಬಲ್. ಎಸ್, ಕಂಫರ್ಟೇಬಲ್. ಆಮೇಲೆ ಎಷ್ಟು ಜನ ಕೆಪಾಸಿಟಿ ಎಷ್ಟು ಸರ್? 3+1 ಸರ್. 3+1. 3 ಜನ ಪ್ಯಾಸೆಂಜರ್, ಒಬ್ರು ಡ್ರೈವರ್ ಸರ್. ಸರ್ ಆಮೇಲೆ ಹಿಂದ್ಗಡೆ ಸರ್? ಹಿಂದ್ಗಡೆ ಲಗೇಜ್ ಕ್ಯಾರಿ ಮಾಡ್ಬೋದು ಸರ್. ನಿಮ್ಗೆ ಸ್ಕೂಲ್ ಮಕ್ಕಳು ಆತರ ಏನಾದ್ರು ನೀವು ಬಾಡಿಗೆ ಓಡಿಸೋದಾದ್ರೆ, ಸೊ ಇವಾಗೆಲ್ಲ ಹೊರಗಡೆ ನೋಡಿರ್ತೀರಾ ಆ ಕಡೆ ಈ ಕಡೆ ಸೈಡ್ಗೆಲ್ಲ ಬ್ಯಾಗ್ ಬಿಡ್ತಾರೆ, ಸ್ಕೂಲ್ ಬ್ಯಾಗ್ಸ್ ನ. ಸೊ ಅವೆಲ್ಲ ಬ್ಯಾಗ್ ಇಲ್ಲಿ ಫಿಲ್ ಮಾಡಿ ಹೊರಗಡೆ ಏನು ಬರಲ್ಲ, ಮಕ್ಕಳು ಆರಾಮಾಗಿ ಸೇಫ್ಟಿ ಆಗಿ ಹೋಗ್ತಾರೆ ಸರ್. ಸೊ ಆ ತರ ಹಿಂದ್ಗಡೆ ಸ್ಪೇಸ್ ಇದೆ ಸರ್ ಇದರಲ್ಲಿ. ಸರ್ ಆಮೇಲೆ ಇದು ಎಕ್ಸ್-ವೈಡ್ ನೇಮಿಗೆ ತಕ್ಕಂಗೆ ಸ್ವಲ್ಪ ವೈಡ್ ಆಗಿದೆ ಅಲ್ಲ ಸರ್? ಇದು ವೈಡ್ ಸರ್. ನೀವೆಲ್ಲ ಬೇರೆ ಗಾಡಿ ಕಂಪೇರ್ ಮಾಡಿದ್ರೆ ನಿಮಗೆ ವೈಡ್ ಇದೆ ಸರ್ ಗಾಡಿ. ನೀವು ನೋಡಬಹುದು ಮಾರ್ಕೆಟ್ ಅಲ್ಲಿ ಎಲ್ಲಾ ಗಾಡಿ ನೋಡಿರ್ತೀರಾ. ನಾರ್ಮಲ್ ಪ್ಯಾಸೆಂಜರ್ ಕಿಂತ ಸ್ವಲ್ಪ ವೈಡ್ ಆಗಿ ಕೊಟ್ಟಿದ್ದಾರೆ ಸರ್. ಅದಕ್ಕೆ ಇದನ್ನ X-ವೈಡ್ ಅಂತ ಮಾಡಿದ್ದಾರೆ. ವೈಡ್ ಅಲ್ಲ X-ವೈಡ್, ಸ್ವಲ್ಪ ಜಾಸ್ತಿ ವೈಡ್ ಮಾಡಿದ್ದಾರೆ ಸರ್. ಇದರದ್ದು ಇಂಜಿನ್ ಬಗ್ಗೆ ಸರ್ 236 cc. ಇದು CNG ಇಂಜಿನ್ ಆಗಿದ್ರಿಂದ ಪೆಟ್ರೋಲು ಪ್ಲಸ್ CNG 2 ಬರುತ್ತೆ ಸರ್. ಇದರಲ್ಲಿ ಆಯಿಲ್ ಕ್ಲಚ್ ಬರುತ್ತೆ. ನೀವು ಡೀಸೆಲ್ ವೇರಿಯಂಟ್ ಅಲ್ಲಿ ಡ್ರೈ ಕ್ಲಚ್ ಇರುತ್ತೆ. ಬಟ್ CNG ವೇರಿಯಂಟ್ ಅಲ್ಲಿ ಆಯಿಲ್ ಕ್ಲಚ್ ಬರುತ್ತೆ ಸರ್. ಅಂದ್ರೆ 236 cc ಇಂಜಿನ್ ಸರ್, ಕೆಪಾಸಿಟಿ ಇಂಜಿನ್ ಇದು. ಸೊ 2.5 ಲೀಟರ್ ಪೆಟ್ರೋಲ್ ಇರುತ್ತೆ ಸರ್. ಅಂದ್ರೆ ಎಮರ್ಜೆನ್ಸಿಗೆ ನೀವು ಇನ್ ಕೇಸ್ ಎಲ್ಲೋ CNG ಫ್ಯೂಯಲ್ ಖಾಲಿ ಆಗಿದೆ ಅಂದ್ರೆ ಪೆಟ್ರೋಲ್ ಹಾಕೊಂಡು ನೀವು ಊರವರೆಗೂ ಬರಬಹುದು ಸರ್. ಏನ್ ತೊಂದರೆ ಇಲ್ಲ. ಬ್ಯಾಟ್ರಿ ಏನಂದ್ರೆ ಸರ್ ಇವಾಗ ಕಳ್ರು, ಸೊ ನಮ್ಮ ಕಂಪನಿಯವರು ಅದಕ್ಕಾಗಿ ಬ್ಯಾಟ್ರಿನ ಇಷ್ಟು ಒಳಗಡೆ ಇಟ್ಟಿದ್ದಾರೆ ಸರ್. ಬ್ಯಾಟ್ರಿ ನೀವು ಬೇಗ ಅದನ್ನ ಕಳು ಮಾಡಕ್ ಆಗಲ್ಲ. ಸರ್ ಕಸ್ಟಮರ್ಗೆ ವಿಂಡೋ ಸರ್, ಇದು ಸ್ಟೈಲಿಶ್ ವಿಂಡೋ. ಹೆಂಗಂದ್ರೆ ನೀವು ಹಿಂದ್ಗಡೆ ಕೂತಾಗ ನೀವು ಹೊರಗಡೆ ವ್ಯೂನ ನೋಡಬಹುದು ಸರ್. ಅದೇ ರೀತಿ ಚಾರ್ಜಿಂಗ್ ಪಾಯಿಂಟ್ ಸರ್.
ಇವಾಗೆಲ್ಲ ಕಾರ್ ಸಿಸ್ಟಮ್ ಅಲ್ಲೂ ಇದೇ ಇರೋದೀಗ ಸಿ ಪಿನ್ ಚಾರ್ಜರ್ ಬರುತ್ತೆ ಸರ್ ಈಗ. ಓಕೆ ಮೊದಲೆಲ್ಲ ಕಾರ್ ಚಾರ್ಜರ್ ಬೇರೆ ಇತ್ತು, ಹಾ ಇವಾಗ ಸಿ ಪಿನ್ ಚಾರ್ಜರ್ ಬರುತ್ತೆ ಸರ್. ಇದು ಮೊಬೈಲ್ ಹೋಲ್ಡರ್ ಸ್ಟೇರಿಂಗ್ ಅಲ್ಲಿ. ಓಕೆ ಇನ್ನೊಂದು ವಿಶೇಷ ಸರ್, ಈಗ ಮೊದ್ಲಿನ ವೆಹಿಕಲ್ ಅಲ್ಲೆಲ್ಲ ಹೆಂಗಿತ್ತಂದ್ರೆ ಕಸ್ಟಮರು ರಿವರ್ಸ್ ಲಿವರ್ ಈ ತರ ಹಾಕೋದಿತ್ತು. ಹಾ ಕಂಪನಿ ಇವಾಗ ಚೇಂಜ್ ಮಾಡಿದೆ, ಕಸ್ಟಮರ್ಗೆ ಯಾವುದೇ ರೀತಿ ಸುಸ್ತಾಗಬಾರದಂತ ಈ ಕೈಯಲ್ಲೇ ರಿವರ್ಸ್ ಹಾಕಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ಸರ್. ಡೈರೆಕ್ಟ್ ಆಗಿ. ಡೈರೆಕ್ಟ್ ಆಗಿ ಇವರು ರಿವರ್ಸ್ ಹಾಕ್ಬೋದು. Okay. ಎಲ್ಲಿ ಈ ಕಡೆಯಿಂದ ಇಲ್ಲಿ ಲಿವರ್ ಕಾಲಿಗೆ ಬಡಿತು ಹಾ. ಮಿಸ್ ಆಯ್ತು ಅನ್ನಂಗಿಲ್ಲ. ಸೊ ಆರಾಮವಾಗಿ ಇಲ್ಲಿ ರಿವರ್ಸ್ ಹಾಕ್ಬೋದು ಸರ್. ಸರ್ ಇದರಲ್ಲೂ ಆಟೋ ಸ್ಟಾರ್ಟ್ ಇದೆ. ಹೌದು ಸರ್, ಆಟೋ ಸ್ಟಾರ್ಟ್. ಸೌಂಡೇ ಆಗಲ್ಲ ಸರ್ ಇದು. ಸ್ಟಾರ್ಟರ್ ಮೊದಲು ಸೆಲ್ಫ್ ಸ್ಟಾರ್ಟರ್ ಇತ್ತು, ಇವಾಗ ಸೆಲ್ಫ್ ಯಾವ ತರ ಅಂದ್ರೆ ಬಹಳ ಸ್ಮೂತ್ ಆಗಿ ಇರುತ್ತೆ ಸರ್. ಇನ್ನೊಂದ್ಸರಿ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ನಿಮ್ಗೆ, ಹಾ ನಿಮ್ಗೆ ಫೀಲೇ ಆಗಲ್ಲ ಸ್ಟಾರ್ಟ್ ಆಗಿರೋದು. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್.